ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಪಾರ್ಟ್ 4 ಬಿಡೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ. ಅದಕ್ಕೋಸ್ಕರ ಇವತ್ತು ಟೈಮ್ನ ತಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ. ಈಗ ನಮ್ಮ ಜರ್ನಿ ಆಗಿದ್ದು ಮಲ್ಪೆ ಬೀಚ್ ಕಡೆ ಆಗಿತ್ತು. ಮರವಂತೆನ ಮುಗಿಸ್ಕೊಂಡು ನಾವು ಮಲ್ಪೆ ಬೀಚ್ ಕಡೆ ಹೊರಟಿದ್ವಿ. ಹಾಗಾಗಿ ಮುಂದೆ ನಮ್ಮ ಜರ್ನಿ ಯಾವ ಥರ ಇರುತ್ತೆ, ಹಾಗೆ ಬೀಚಲ್ಲಿ ನಾವು ಯಾವ್ಯಾವ ಥರ ಎಂಜಾಯ್ ಮಾಡಿದ್ವಿ, ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹಾಗೆ ಹೊಸ ಹೊಸ ತಿಂಡಿ ಅಂದರೆ ಹೊಸ ಹೊಸ ಸೀ ಫುಡ್ಗಳೆಲ್ಲನೂ ಟೇಸ್ಟ್ ಮಾಡಿದ್ವಿ. ಏಕೆಂದರೆ ನಾವು ಒಂದ್ಸಲನೂ ಸೀ ಫುಡ್ಗಳೆಲ್ಲ ನಾವು ಟೇಸ್ಟೇ ಮಾಡಿರಲಿಲ್ಲ ಲೈಫಲ್ಲೇ. ಫಸ್ಟ್ ಟೈಮ್ ನಾವು ಮಲ್ಪೆ ಬೀಚಲ್ಲಿ ಟೇಸ್ಟ್ ಮಾಡ್ತಾ ಇದ್ದಿದ್ದು. ಸೊ ಅದೆಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಜಸ್ಟ್ ನಾವು ಮಲ್ಪೆ ರೀಚ್ ಆದ್ವಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ನೋಡಿ. ಎಲ್ಲಿ ಟ್ಯಾಟೋ ಹೌದಾ? ಕರ್ಕೊಂಡ್ ಬಂದಿದ್ದೀವಿ. ಪ್ರವೀಣ್ ಅವ್ರು ಬಂದಿದ್ದಾರೆ ನಮ್ಮ ಜೊತೆ. ಎಲ್ಲಿ ಉಂಟು ಉಂಟು ಲಗೇಜ್ ಅಂತೂ ಉಂಟು ಮಾರ್ರೆ. ಇಲ್ಲಿದ್ದಾರೆ ನೋಡಿ ನಮ್ಮ ಬಾಸ್. ಫೇಸ್ ಆ ಕಡೆ ಬೇಡ, ರೂಮ್ ಹುಡ್ಕ. ಇದು ಯಾವುದು ಬೇಡವಾ? ಯಾ ಹಾಗೆ ನಾವು ಮಲ್ಪೆಗೆ ಎಂಟ್ರಾದ ತಕ್ಷಣವೇ ನಮ್ಮ ಅಣ್ಣ ಮತ್ತು ಡ್ರೈವರ್ ಅಣ್ಣ ಹೋಗ್ಬಿಟ್ಟು ರೂಮ್ನ ಬುಕ್ ಮಾಡಿಬಿಟ್ಟು ಬಂದರು. ನಾನು ಯಾವ ಥರ ಇರುತ್ತೆ ಅಂತ ತುಂಬ ಎಕ್ಸೈಟ್ ಆಗಿದ್ದೆ. ಸೊ ಬಂದು ನೋಡಿದ್ಮೇಲಂತೂ ಫುಲ್ ಖುಷಿ ಆಯಿತು. ಹಾಗಾಗಿ ಮಾತಾಡಿಕೊಂಡು ಯಾವ ಥರ ಇದೆ ರೆಸಾರ್ಟ್ ಅನ್ನೋದೆಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ವಿ. ಹಾಗೆ ಇನ್ನೊಂದೇನು ಅಂದರೆ, ನಾನು ನರೇಶ್ ಅವ್ರಿಗೆ ಮುಂಚೆನೇ ಹೇಳಿದ್ದೆ, ರೀ ನನಗೆ ಬೀಚ್ ಅಪೋಸಿಟ್ ಇರೋದೇ ರೂಮ್ ಬೇಕು ಅಂತ ಹೇಳ್ಬಿಟ್ಟು. ನಾನು ಅದೇ ಥರ ನನಗೆ ಯಾವ ಥರ ಕೇಳಿದೆ ಅದೇ ಥರ ರೂಮ್ನ ಬುಕ್ ಮಾಡಿದರು. ನಾವೀಗ ರೂಮ್ ಬುಕ್ ಮಾಡಿದ್ವಲ್ಲ ಅದ್ರ ಅಪೋಸಿಟೇ ಬೀಚ್ ಇರೋದು. ವ್ಯೂ ಕಾಣಿಸುತ್ತೆ ಮತ್ತು ಒಂಥರ ಖುಷಿ ಇರುತ್ತೆ ನನಗೆ ಆ ಥರ ಅಂತ ಹೇಳಿದ ಮೇಲೆ, ಅದೇ ಥರ ನೀನು ಹೇಳಿರೋ ಥರನೇ ರೂಮ್ನ ಬುಕ್ ಮಾಡಿದ್ದೀವಿ, ಇವಾಗ ನೀ ಹ್ಯಾಪಿನಾ ಅಂತ ಕೇಳಿದ್ರು. ನನಗಂತೂ ಫುಲ್ ಖುಷಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ರೂಮ್ಗೆ ಎಂಟ್ರಿ ಆಗಿದ್ದೀವಿ ಜಸ್ಟು. ರೂಮ್ ಅಂತೂ ಸಖತ್ತಾಗಿದೆ, ಅಲ್ಟಿಮೇಟ್ ಸೂಪರ್. ವಾರ್ಡ್ರೂಬ್ ಕೊಟ್ಟಿದ್ದಾರೆ ನೋಡಿ, ವಾರ್ಡ್ರೂಬ್ ಕೊಟ್ಟಿದ್ದಾರೆ. ಮುರುಡೇಶ್ವರದಲ್ಲಿ ಇರಲಿಲ್ಲ ವಾರ್ಡ್ರೂಬ್, ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಇರ್ತಲ್ಲ ಸೈಡಲ್ಲಿ. ಸೈಡಲ್ಲಿ ಇತ್ತು, ಬಟ್ ಇದರಲ್ಲಿ ವಾರ್ಡ್ರೂಬ್ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ನಾವು ಜಸ್ಟ್ ಇವಾಗ ಮಲ್ಪೆ ಬೀಚ್ಗೆ ಎಂಟ್ರಿ ಆದ್ವಿ. ಹಾಗೆ ನೋಡಿದ್ರಲ್ಲ ನಮ್ಮ ರೂಮ್ ಯಾವ ಥರ ಇದೆ ಅಂತ, ಫುಲ್ ನೀಟಾಗಿ ಅಂಡು ತುಂಬ ಚೆನ್ನಾಗಿದೆ. ಹಾಗೆ ನಾವು ಮುರುಡೇಶ್ವರ ಬೀಚಲ್ಲಿ ನಾವು ಒಂದು ರೂಮ್ ಬುಕ್ ಮಾಡಿದ್ವಲ್ಲ, ಸೊ ಅದಕ್ಕಿಂತ ಇದು ಬೆಟರ್ ಅನಿಸುತ್ತೆ. ವೆದರು ಕೂಡ ತುಂಬ ಚೆನ್ನಾಗಿದೆ, ಒಂಥರ ಹಳ್ಳಿ ವೆದರ್ ಕಾಂಬಿನೇಷನ್ ಥರ, ಹಂಚಿನ ಮನೆ ಆ ಥರ ಚೆನ್ನಾಗಿದೆ. ನಿಜವಾಗ್ಲಂತೂ ಸೂಪರ್ ಆಗಿದೆ ಪ್ಲೇಸ್ ಅಂತೂ. ಹಾಗೆ ನೆಕ್ಸ್ಟ್ ಇವಾಗ ಇಲ್ಲಿಂದ ನಾವು ಬೀಚಲ್ಲಿ ಆಟ ಆಡೋಕ್ಕೆ ಹೋಗಬೇಕು. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. Wait, wait. 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 Wait.
ನಾನೇ ಹಾಕೊಂಡ್ಯಾ ಫ್ರೆಂಡ್ಸ್, ಈ ಸಂಗತಿ ಏನಂದ್ರೆ ಎಲ್ಲರೂ ಹೆಂಡತಿ ಮಕ್ಕಳ ಜೊತೆ ಟ್ರಿಪ್ ಬಂದಿದೀವಿ. ದಯವಿಟ್ಟು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಹೆಂಡತಿದಿರ ಮಾತ್ರ ಕರ್ಕೊಂಡ್ ಬರ್ಬೇಕು. ಇವ್ರು ಹೇಳಿದ ಮಾತೆಲ್ಲ ಕೇಳ್ಬೇಡಿ. ಹಂಗಂದ್ರೆ ಮದ್ವೆ ಆಗ್ಬಾರ್ದು, ಸಿಂಗಲ್ ಆಗಿ ಉಳ್ಕೊಬೇಕು. ಹಾ, ಕರೆಕ್ಟ್ ಆಗಿ ಬಂತು. ಬಾಯ್. ಈಗ ಸ್ವಲ್ಪ ಎಂಜಾಯ್ ಮಾಡ್ಬೇಕು, ಆಮೇಲೆ ಮತ್ತೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಸ್ಟೆಪಾಕಿ ನಾನು ಹೋಗ್ತೀನಿ, ಬೇಡವಾ? ಹೋಗಿ ನರಿ, ನೀನು ಹೋಗಿ ನರಿ, ಕೆಳಗಡೆ ಬಿಟ್ಬಿಟ್ಟು ಆಗ. ಇದು ಹಿಂಗ್ ಬೇಡ ಸ್ಟೈಲು, ಬೇರೆ ಏನಾದ್ರು ಹಿಂಗ್ ಮಾಡಿ. ಇಲ್ಲ, ಇದು ಅದೊಂದು ಇದೇ ಕಾಂಪಿಟೇಷನ್. ಅದು ಯಾರಿಗೋ ನೀನು ಹೋಗಂಗಿದ್ರೆ ಓಕೆ. ಊಟ ಮಾಡು. ಇನ್ನೆಲ್ಲ ಮಾಡಲ್ಲ, ಅಪ್ಪ ನಿಮ್ಮಪ್ಪ ಇಲ್ಲ, ಅಲ್ಲೇ ಅವ್ರೆ ಬರ್ತಾರ. ಆಮೇಲೆ ಇದು ತಿನ್ಸ್ಲ ನಾನು ತಿನ್ಬೇಕು. ಹಾಗೆ ನಾವು ಬೀಚ್ ಹತ್ರ ಹೋಗಿ ಆಟ ಆಡ್ಕೊಂಡ್ಬಂದು ಊಟ ಮಾಡಿರಲಿಲ್ಲ. ಹಾಗೆ ಸುಸ್ತಾಗ್ತಿತ್ತು ಅಂತ ಹೇಳ್ಬಿಟ್ಟು ಮಕ್ಳಿಗೂ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾವು ಹೋಟ್ಲಿಗೆ ಬಂದ್ವಿ. ಹೋಟ್ಲಿಗೆ ಬಂದು ಊಟ ಎಲ್ಲ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಕ್ರ್ಯಾಬ್ ಗೀ ರೋಸ್ಟ್ ತಗೊಂಡಿದ್ವಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಫ್ರಾನ್ಸ್ ಕರಿ ಮತ್ತು ಇದು ಕ್ರ್ಯಾಬ್ ಗೀ ರೋಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಇದು ನೈಟು ನೀವು ನೋಡ್ತಾ ಇರ್ಬೋದು. ನೈಟು ರೂಮ್ ಹತ್ರ ಎಷ್ಟು ಚೆನ್ನಾಗಿದೆ, ಮತ್ತು ಲೈಟಿಂಗ್ಸ್ಗೆಲ್ಲ ಸೂಪರಾಗಿ ಹಾಕಿದರೆ. ನೀವೇನಾದರೂ ಮಲ್ಪೆ ಬೀಚಿಗೆ ಬಂದರೆ ಈ ಥರ ನೀವು ಇಲ್ಲಿ ರೂಮ್ ಬುಕ್ ಮಾಡಿದ್ರೆ ಸೂಪರಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ನೋಡಿ. ನೈಟ್ ಅಂತೂ ಲೈಟಿಂಗ್ ಸೂಪರಾಗಿ ಹಾಕಿದ್ದಾರೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ಮರಳು ಕೂಡ ಹಾಕಿದರೆ. ಇಲ್ಲಿ ನೋಡಿರಿ, ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೋಡಿ ನೀವು. ಇಲ್ಲೂ ಕೂಡ ಮಕ್ಕಳು ಆರಾಮಾಗಿ ಆಟ ಆಡ್ಕೊಬೋದು. ಒಳ್ಳೊಳ್ಳೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಳಕ್ಕಂತೂ ತುಂಬಾ ಚೆನ್ನಾಗಿದೆ. ಹಾಗೆ ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ, ಯಾಕೆಂದರೆ ಮತ್ತೆ ನಾವು ಬೆಳಿಗ್ಗೆ ಬಂದು ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ರೆಡಿ ಆಗಿಬಿಟ್ಟು ಅಂದರೆ ಮಾಮೂಲಿ ಬೀಚಲ್ಲಿ ಆಡೋ ಡ್ರೆಸ್ ಹಾಕೊಂಡು ಮತ್ತೆ ನಾವು ಬೆಳಿಗ್ಗೆ ಎದ್ದು ಡ್ರೆಸ್ ಚೇಂಜ್ ಮಾಡಿಕೊಂಡು ನಾವು ಮತ್ತೆ ಬೀಚ್ ಹತ್ರ ಹೋಗಬೇಕಾಗಿತ್ತು. ಹಾಗಾಗಿ ಫಸ್ಟು ಬೆಳಿಗ್ಗೆನೇ ನಾನು ಎದ್ದಿದ್ದೆ. 5:30 6 o'clock ಎದ್ದು ಹೋಗ್ಬಿಟ್ಟು ಬೀಚ್ ಹತ್ರ ಹೋಗಿ ಒಂದು ಟೀ ಕುಡ್ಕೊಂಡು ಹಾಗೆ ಅಲ್ಲಿಂದ ಒಂದು ರೌಂಡ್ ಹಾಕೊಂಡು ನಾನು ಮತ್ತು ನರೇಶ್ ಇಬ್ಬರು, ಮಕ್ಕಳೆಲ್ಲ ಮಲಗಿದ್ರು. ಹಾಗಾಗಿ ನಾವಿಬ್ಬರೇನೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಬಂದ್ಬಿಟ್ಟು ಎಲ್ಲರೂ ಎದ್ದೇಳಿಸ್ಬಿಟ್ಟು ಕರ್ಕೊಂಡು ಮತ್ತೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಮತ್ತೆ ಬೀಚ್ ಹತ್ರ ಹೋಗಿ ಒಂದು 2 hours ಆಟ ಆಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ನೆಕ್ಸ್ಟು ಬೇರೆ ಕಡೆ ಅಂದರೆ ಹಳೆಬೀಡು ಬೇಲೂರಿಗೆ ಹೋಗೋದಿತ್ತು. ಸೊ ಹಾಗಾಗಿ ಇಲ್ಲಿಂದ ಮುಗಿಸ್ಕೊಂಡು ಹೋಗುವಾಗಲೂ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಂದು 2 hours ಬೀಚಲ್ಲಿ ಆಟ ಆಡ್ತಾ ಇದ್ವಿ. ಇದು ನೋಡ್ಕೊಳ್ಳಿ.
ಏನ ಹಿಂಗಾಗಿರಕ್ಕೆ ಹಿಂಗೆ ಆಡ್ತಾ ಇದೀನಿ, ಏನೂ ಆಗಿಲ್ಲ ಅಂದ್ರೆ ಹಿಂಗೆ ಅದು ಹಾಕಲ್ಲ. ನೋಡಿ ಇಲ್ಲಿ ಅಣ್ಣ ನಡ್ಕೋಬೇಕಲ್ಲ. ಚಿಂಟು ಬಂದಿದ್ಯಾ? ಈಗ ಅವ್ರ ಜೊತೆ ಕಳಿಸ್ತೀನಿ, ಹೋಗ್ತೀಯಾ? ಅವೆಲ್ಲ ಸಿಗಲ್ಲ.